ಒಂದು ನೀತಿ ಜಯಂತ್ ಅವರು ಕೊಟ್ಟಂತ 29ನೇ ತಾರೀಕಿಗೆ ನೀತಿ ಜಯಂತ್ ಅವರಿಗೆ ಪರ್ಮಿಷನ್, ತಹಸೀಲ್ದಾರ್ ಕೊಟ್ಟಂತ ಪರ್ಮಿಷನ್, ಮತ್ತೊಂದು ಏನು ಪಿಟಿಷನ್ ಅವರು ಇದ್ದಾರೆ, ಜನಕೀರ್ತಿ ತಾರೀಖ್ ಅವರು ಇದ್ದಾರೆ, ಆ ಮನುಷ್ಯ ಒಂದು ನಮಗೆ ಅದೇ ದಿನ ಪರ್ಮಿಷನ್ ಕೊಡಬೇಕು ಅಂದ್ರೆ ಬೆಳ್ತಂಗಡಿ ಮಾರಿಗುಡಿಯಿಂದ ಧರ್ಮಸ್ಥಳ ಅಣ್ಣಪ್ಪ ಬೆಟ್ಟದವರೆಗೆ ನಮ್ಮ ಮೌನ ಪ್ರತಿಭಟನೆ ಮಾಡ್ತೇವೆ, ಉದ್ದೇಶ ಏನು ಅಂತ ಅಲ್ಲಿ ಹೇಳಿಲ್ಲ, ಮಾಡ್ತೇವೆ ಅಂತ ಹೇಳಿ ಅದನ್ನು ನಮಗೆ ಪರ್ಮಿಷನ್ ಕೊಡಬೇಕು. ಒಂದು ಕಡೆ ನಮ್ದನ್ನು ಸ್ಟೇ ಮಾಡಬೇಕು, ಅಂದ್ರೆ ಸೌಜನ್ಯ ಹೋರಾಟಗಾರರು ಹಮ್ಮಿಕೊಂಡಿರುವಂತಹ ಹಕ್ಕೊತ್ತಾಯ ಸಭೆಯನ್ನು ಸ್ಟೇ ಮಾಡಬೇಕು, ಇನ್ನೊಂದು ನಮಗೆ ಪರ್ಮಿಷನ್ ಕೊಡಬೇಕು ಅದೇ ದಿನ ಅಂದ್ರೆ ನಮ್ದು ದೇವಸ್ಥಾನದ ಪಕ್ಕದಲ್ಲಿ ಕೂಡ ಹೋಗೋದಿಲ್ಲ, ಇವ್ರದ್ದು ನೇರ ದೇವಸ್ಥಾನ ಅಣ್ಣಪ್ಪ ಬೆಟ್ಟಕ್ಕೆ ಹೋಗುವಂತ ಒಂದು ಸಭೆ. ನಮ್ದು ನೇತ್ರಾವತಿ ಸ್ಥಾನಘಟ್ಟದಿಂದ ಸ್ಟಾರ್ಟ್ ಆಗುವಂತಹ ಸಭೆ ಬೆಳ್ತಂಗಡಿ ತಾಲೂಕು ಕಚೇರಿಯ ಮುಂದೆ ಸಮಾರೋಪ ಸಮಾರಂಭ ಆಗುವಂತದ್ದು. ವಿರುದ್ಧ ದಿಕ್ಕಿನಲ್ಲಿ ದೇವಸ್ಥಾನಕ್ಕೂ ಅದೇ ಸಂಬಂಧ ಇಲ್ಲ. ನಮ್ದು ಸ್ಟಾರ್ಟ್ ಆಗುದೇ ದೇವಸ್ಥಾನಕ್ಕೂ ನಮ್ಮ ಸ್ಟಾರ್ಟ್ ಆಗೋ ಪ್ಲೇಸ್ ಇರುವಂತಹ ಡಿಸ್ಟೆನ್ಸ್ ಒಂದು ಆಲ್ಮೋಸ್ಟ್ 2 ಕಿಲೋಮೀಟರ್ ಉತ್ತರ ಇದೆ. ಆದ್ರೆ ನಾವು ಅಲ್ಲಿ ಹೋಗಿ ಕಲ್ಲೆಸೆಯುವಂತ ಪರಿಸ್ಥಿತಿ ಖಂಡಿತ ಬರೋದಿಲ್ಲ. ಒಂದು ವಾಟ್ಸ್ಆಪ್ ಚಾಟ್ ಯಾಕೆ ಹೈಕೋರ್ಟ್ಗೆ ಪಿಟಿಷನ್ ಹಾಕಿದ ನಂತರ ಕೂಡ ಬೆಳ್ತಂಗಡಿ ಪೊಲೀಸ್ನವರು ಈ ವಾಟ್ಸ್ಆಪ್ ಚಾಟ್ ಅಲ್ಲಿ ಭಾಗಿಯಾದಂತಹ ವ್ಯಕ್ತಿಗಳ ವಿರುದ್ಧ ಸುವಮೋಟೋ ಕೇಸ್ ದಾಖಲು ಮಾಡಲಿಲ್ಲ ಅಂತ. ಯಾವಾಗ ಸಮೀರ್ ಎಂಬ ಒಬ್ಬ ವ್ಯಕ್ತಿ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಬಿಟ್ಟ ತಕ್ಷಣ ನೀವು ಬಳ್ಳಾರಿ ಪೊಲೀಸ್ನವರು ಸುವಮೋಟೋ ಕೇಸ್ ದಾಖಲ್ಕೊಳ್ತೀರಿ, ನ್ಯಾಯಾಲಯ ಸಾಮಾಜಿಕ ಶಾಂತಿ ಕದರ್ತಾರೆ ಅಂತ ಹೇಳಿ ನ್ಯಾಯಾಲಯದಲ್ಲಿ ಈ ಪಿಟಿಷನರ್ ಏನು ಅಪ್ಲಿಕೇಶನ್ ಹಾಕಿದ್ದಾರೆ, ಲಾ ಅಂಡ್ ಆರ್ಡರ್ಗೆ ಸಮಸ್ಯೆ ಬರ್ತದೆ ಅಂತೇಳಿ ವಾಟ್ಸ್ಆಪ್ ಚಾಟ್ ಮಾಡಿದ ಗೊತ್ತಾಗತ್ತೆ ಅಂತ ಹೇಳಿದ ಮೇಲೆ ನೀವು ಯಾಕೆ ಸುಮ್ಮನೆ ಕೂತಿದ್ದೀರಿ ಇಷ್ಟರವರೆಗೆ? ಈ ತರ ವಾಟ್ಸ್ಆಪ್ ಚಾಟ್ಗಳು 29ನೇ ತಾರೀಕಿಗೆ ಕೊಟ್ಟಂತ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅಲ್ಲಿಂದಲೇ ಸ್ಟಾರ್ಟ್ ಆಗಿದೆ. 2ನೇ ತಾರೀಕು ಅನಿಲ್ ಅಂತರ್ ಅವರು ಕೂಡ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದನ್ನು ನೀವು ತಗೊಂಡಿಲ್ಲ, ನಾವು ಅದನ್ನು ಮ್ಯಾನೇಜ್ ಮಾಡ್ತೇವೆ ಅಂತ ಹೇಳಿ ಅವರನ್ನು ರಿಟರ್ನ್ ಕಳಿಸಿದ್ದೀರಿ. ಇದರಲ್ಲಿ ನಾವು ಮ್ಯಾನೇಜ್ ಮಾಡ್ತೇವೆ, ಯಾಕೆ ಕಂಪ್ಲೇಂಟ್ ಕೊಟ್ಟು ನಾವಿಲ್ವಾ ಇಲ್ಲಿ ಅಂತ ಹೇಳಿ ಅನಿಲ್ ಅಂತರ್ ಅವರನ್ನು ರಿಟರ್ನ್ ಕಳಿಸಿದ್ದೀರಿ ನೀವು. ಅಂದ್ರೆ ನಮ್ಮ ಉದ್ದೇಶ ಇರುವಂತದ್ದು ಶಾಂತಿಯುತವಾದ ಪ್ರತಿಭಟನೆ ಹೊರತು ಯಾವುದೇ ರೀತಿಯ ಯಾರನ್ನು ದೂಷಣೆ ಮಾಡುವಂತ ಕೆಲಸ ಇಲ್ಲಿ ಎಲ್ಲಿಯೂ ಆಗಿರ್ಲಿಲ್ಲ. ಇನ್ನೊಂದು ಅದೇ ದಿನ ಅವರ ಉದ್ದೇಶ ನೋಡಿ, ಒಂದು ನಮ್ದು ಶಾಂತಿಯುತ ಪ್ರತಿಭಟನೆ, ಇನ್ನೊಂದು ಕಡೆ ಅವರು ಶಾಂತಿಯುತ ಪ್ರತಿಭಟನೆ ಅಂತ ಹೇಳಿ ಇಷ್ಟು ದೊಡ್ಡ ಜನಸಂಖ್ಯೆ ಆಲ್ಮೋಸ್ಟ್ 1 ಲಕ್ಷಕ್ಕಿಂತ ಜಾಸ್ತಿ ದಾಟುವ ಸಾಧ್ಯತೆ ಕೂಡ ಇತ್ತು ಅಂತ ಒಂದು ಪೊಲೀಸ್ನವರ ರಿಪೋರ್ಟ್ ಕೂಡ ಹೇಳ್ತದೆ. ಇಂತಹ ಸಂದರ್ಭದಲ್ಲಿ ಅದರ ವಿರುದ್ಧ ಮೊನ್ನೆ 2 ಲಕ್ಷಕ್ಕಿಂತ ಜಾಸ್ತಿ 2,30,000 ಜನ ಸೇರಬಹುದು ಅಂತ ಅಂದಾಜು. ಹೌದು, ಅದರ ವಿರುದ್ಧ ದಿಕ್ಕಿನಲ್ಲಿ ನೀವು ಮಾಡುವಂತ ಔಚಿತ್ಯವಾದ ಏನಿತ್ತು ಅದೇ ದಿನ ನಿಮಗೆ 6ನೇ ತಾರೀಕಿಗೆ ಬಿಟ್ಟರೆ ಕ್ಯಾಲೆಂಡರ್ ಅಲ್ಲಿ ಬೇರೆ ಯಾವುದೇ ನಂಬರ್ ಇಲ್ವಾ? ಇವತ್ತು ಮಾಡಬಹುದಿತ್ತು ನಿಮಗೆ, ಅಥವಾ ಸೋಮವಾರ ಮಾಡಬಹುದು ಅದಕ್ಕೆ ರಿಪ್ಲೈ ಆಗಿ. ಆಲ್ರೆಡಿ ನೀವು 27ನೇ ತಾರೀಕು ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ, ಅಂದ್ರೆ ದೇವಸ್ಥಾನಕ್ಕೆ ನೀವು ಏನು ಅಪಚಾರ ಮಾಡ್ತಾ ಇದ್ದೀರಿ ಅಂತೇಳಿ ಒಂದು ಪ್ರತಿಭಟನೆ, ತೆಂಗಿನಕಾಯಿ ಎಲ್ಲ ಒಡೆದು ಹೋಗಿದ್ದೀರಿ. ತಿರ್ಗಾ ನಿಮ್ಮ ಉದ್ದೇಶ ಇರುವಂತ ಲಾ ಆರ್ಡರ್ ಅನ್ನು ಡಿಸ್ಟರ್ಬ್ ಮಾಡುವಂತ ಉದ್ದೇಶಕ್ಕೋಸ್ಕರನೇ ನೀವು ಈ ಕೋರ್ಟ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದು, ನಮಗೆ ಪರ್ಮಿಷನ್ ಕೊಡಬೇಕು ಅಂತ. ಇಲ್ಲಿ ನಾವು ಯಾರು ಕೂಡ ಧರ್ಮಸ್ಥಳ ದೇವಸ್ಥಾನದ ಹತ್ರ ಯಾವುದೇ ಪ್ರತಿಭಟನೆ ಹಮ್ಮಿಕೊಂಡಿಲ್ಲ. ಒಂದು ನಿಮ್ಮ ಪ್ರತಿಭಟನೆ ಮಾತ್ರ ಅಲ್ಲಿಗೆ ಹೋಗುವಂತದ್ದು, ಆದ್ರೆ ಕಲ್ಲು ಎಸೆಯುವವರು ಯಾರು? ಅದು ಕ್ಲಿಯರ್ ಆಗ್ಬೇಕಲ್ಲ, ಅದು ಕ್ಲಿಯರ್ ಆಗ್ಬೇಕಲ್ಲ. ಕಲ್ಲು ಎಸೆಯವರು ಯಾರು ಮತ್ತು ಚಾಟ್ ಮಾಡಿದವನು ಯಾರು, ಅವನ್ನ ಅರೆಸ್ಟ್ ಮಾಡ್ಬೇಕಲ್ಲ, ಮಾಡಲೇಬೇಕು. ಇಲ್ದಿದ್ರೆ ಬೆಳ್ತಂಗಡಿ ಪೊಲೀಸ್ನವರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕಾದಂತ ಅನಿವಾರ್ಯ ಮುಂದಿನ ದಿನಗಳಲ್ಲಿ ಬೆಳ್ತಂಗಡಿ ಮತ್ತು ಇಡೀ ಪೊಲೀಸ್ ಇಲಾಖೆ ವಿರುದ್ಧ. ಯಾಕಂತ ಹೇಳಿದ್ರೆ ಸರ್ 12-13 ವರ್ಷದಿಂದ ಅಷ್ಟೇ ಅಲ್ಲ, ಆನೆ ಮಾವತನ ಪ್ರಕರಣದಲ್ಲಿ, ಬೇರುವಲ್ಲಿ ಪ್ರಕರಣದಲ್ಲಿ, ಪದ್ಮಲತಾ ಪ್ರಕರಣದಿಂದಲೂ ಕೂಡ ಬೆಳ್ತಂಗಡಿ ಪೊಲೀಸರು ಇವರು ಸೆಕ್ಯೂರಿಟಿ ಆಫೀಸರ್ ಆಗಿ ಸೆಕ್ಯೂರಿಟಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇವರು ನೋಡಿ, ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಕ್ಕಾಗಲ್ಲ ಅವ್ರಿಗೆ, ಕೆಟ್ಟದಾಗಿ ಮೆಸೇಜ್ ಹಾಕ್ತಾ ಇದ್ದಾರೆ. ಆಮೇಲೆ ತನುಷ್ ಪಾಪ ಯಾರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಅಣ್ಣನ ಮಗ ಅತ್ಯಾಚಾರದಲ್ಲಿ ಭಾಗಿಯಾಗಿ ಅಂತೇಳಿ ಎಷ್ಟು ಸುಳ್ಳು 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 ಮೆಸೇಜ್ಗಳನ್ನ ಹಾಕ್ತಾ ಇದ್ದಾರೆ. ನಾನು ಅರೆಸ್ಟ್ ಆದಂತೆ ಆನಂತರ ಇವ್ರದ್ದು ಒಂದಿಷ್ಟು ಪೇಡ್ ಈ ಏನು ಒಂದಿಷ್ಟು ಯೂಟ್ಯೂಬ್ ನಲ್ಲಿ ಮಾತಾಡೋರಿದ್ದಾರೆ, ಇದರಲ್ಲಿ ಬರೀ ಸುಳ್ಳೆ. ಆನಂತರ ಸರ್ ಒಂದು ತಾವು ಕೂಡ ಅಡ್ವೊಕೇಟ್ ಆಗಿ ಸುಮಾರು ಇದನ್ನು ಮಾಡಿದಿರಿ, ಮತ್ತೆ ಚರ್ಚೆಯಲ್ಲಿ ಭಾಗಿಯಾಗಿದ್ದೀರಿ, ಮತ್ತೆ ಎಲ್ಲಾ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂತಹ ಅಧಿಕಾರಿಗಳಿಗೆ ನಾನು ಕೇಳ್ತೀನಿ ಸರ್, ಇದ್ರದ್ದು ಚರ್ಚೆ ಬೀದಿಯಲ್ಲೇ ಆಗ್ಬೇಕಾ ಅಥವಾ ಕೋರ್ಟ್ನಲ್ಲಿ ಈ ಕೋರ್ಟಿನ ಆದೇಶದ ಪ್ರಕಾರ ನಡಿಬೇಕಾ? ಇವರು ಯೋಗೇಶ್ ಮಾಡೇ ಇಲ್ಲ, ಇವ್ರು ಯಾರೇ ಸರ್? ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೈಕೋರ್ಟ್ ಆಲ್ರೆಡಿ ಹೇಳ ಆದ್ಮೇಲೆ, ಸಂತೋಷ್ ರಾವ್ ಅಲ್ಲ ಅಂತ ಆದ್ಮೇಲೆ ಇವ್ರು ಯಾಕೆ ಅದ್ರ ಬಗ್ಗೆ ಹಂಗೆ ಚರ್ಚೆ ಮಾಡ್ತಾ ಇದ್ದಾರೆ? ಮಾಡೋದಕ್ಕೆ ಬರಲ್ಲ ಸರ್, ಅದು ಕಂಟೆಂಪ್ಟ್ ಆಫ್ ಕೋರ್ಟ್. ಒಂದು ನಿಮಗೆಲ್ಲ ಹೇಗೆ ಬಂತು? ನೀವು ಯಾರು?
ಈಗ ನಾನೀಗ ಒಬ್ಬ ಎಕ್ವಿಟ್ ಆದವನನ್ನು ನೀನೇ ಅಪರಾಧಿ ಅಂತ ಹೇಳಿ ನಾನು ಯಾರು, ನನಗೆ ಏನ್ ರೈಟ್ಸ್ ಇದೆ? ಒಂದು ಇಲ್ಲಿ ವಿಶೇಷವಾಗಿ ನಾವು ಅಬ್ಸರ್ವ್ ಮಾಡಬೇಕಿದ್ದು ನೋಡಿ, ಸಿಎಂ ಕಳೆದ ಸೆಪ್ಟೆಂಬರ್ ಅಲ್ಲಿ ನೀವು ಕೂಡ ಬೆಳ್ತಂಗಡಿಯಲ್ಲಿ ನಡೆದಂತ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ, 4 ಸೆಪ್ಟೆಂಬರ್ 2023. ಅದರ ಹಿಂದಿನ ದಿನ ಏನಾಯಿತು? ಮಹೇಶ್ ಶೆಟ್ಟರ್ ಮೇಲೆ ಸುಳ್ಳು ಕೇಸ್ ಫೇಕ್ ಅಟ್ರಾಸಿಟಿ. ಇವಾಗ ಅವರನ್ನು ಬಿಟ್ಟಿದ್ದಾರೆ. ಅವತ್ತು ಇದು ಸೇಮ್ ಇನ್ನೊಂದು ಅದರ ವಿರುದ್ಧವಾದ ಒಂದು ಇನ್ನೊಂದು ಇವ್ರದ್ದು ಏನು ಆಕ್ಷನ್ ಇವ್ರದ್ದು, ಅಂದ್ರೆ ಇಲ್ಲಿ ಪ್ರತಿಭಟನೆ ಮಾಡುವಾಗ ಅದರ ವಿರುದ್ಧವಾಗಿ ನಮ್ದೊಂದು ಮಾಡಬೇಕು ಅಂತ. ಇಲ್ಲಿ ಲಾ ಅಂಡ್ ಆರ್ಡರ್ ಅವತ್ತು ಕೂಡ ಮಾಡಿದ್ದವರೇ, ಅಂದ್ರೆ 23ರಲ್ಲಿ ಫೇಕ್ ಅಟ್ರಾಸಿಟಿ ಮಹೇಶ್ ಶೆಟ್ಟರ್ ಮನೆಯಲ್ಲಿರುವಾಗ ಕೇಸ್ ಕೊಟ್ಟದ್ದು ಅವರೇ. ಇವತ್ತು ಈಗ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಮಾಡ್ತಾ ಇರೋದು ಇವರೇ. ಇನ್ನೊಂದು ಗಮನಿಸಿ ಸರ್, ಇದರಲ್ಲಿ ಈ ಎಲ್ಲ ಬೆಳವಣಿಗೆ ನಡೀತಾ ಇದೆಯಲ್ಲ, ಆಕ್ಚುಲಿ ಇದರಲ್ಲಿ ಸಮಸ್ಯೆ ತರ್ತಾ ಇರೋದು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇರೋದು ಯಾರು, ಜನಗಳಿಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹೌದು. ಆಮೇಲೆ ಪದೇ ಪದೇ ಕೇಳ್ತಿದ್ರು, ಯಾಕೆ ಅರೆಸ್ಟ್ ಮಾಡಲಿಲ್ಲ, ಯಾಕೆ ಆರೋಪಿಗಳು ಸಿಕ್ಕಿಲ್ಲ, ಯಾಕೆ ಹೋರಾಟಗಳು ಸರಿಯಾಗಿ ಇದು ಮಾಡ್ತಾ ಇಲ್ಲ, ಯಾಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ಎಲ್ಲದಕ್ಕೂ ಕೂಡ ಉತ್ತರ ನಿನ್ನೆ ಇವರು ತಗೊಂಡು ಬಂದಂತ ಸ್ಟೇ. ಇದು ಸೇಮ್ ಇದರಲ್ಲಿ ಈಗ ಸೌಜನ್ಯ ಮಾಡಿದ ಕೇಸಲ್ಲಿ ಕೂಡ ಏನು ಇವರು ನಾವು ಮಂಪರ್ ಪರೀಕ್ಷೆ ಮಾಡ್ಕೊಂಡಿದ್ದೇವೆ ಅಂತ ಒಂದ್ಸರಿ ಹೇಳಿ ಇಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ ಸ್ಟೇ ಮಾಡಿದ್ರಲ್ಲ, ಆವಾಗಲೇ ನಿಮ್ಮ ಮೇಲೆ ಡೌಟ್ ಬಂದಿದ್ದು. ಈಗ ಈಗ ಹೋರಾಟ ಇಲ್ಲಿ ಪ್ಯಾಂಪ್ಲೆಟ್ ಎಲ್ಲ ಎಲ್ಲಿ ನೀವು ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದೀರಿ? ಯಾವ ಒಂದು ಪಾಂಪ್ಲೆಟ್ ಅಲ್ಲಿ ಕೂಡ ಧರ್ಮಸ್ಥಳದ ಬಗ್ಗೆ ವಿಚಾರಣೆ, ಒಂದೇ ಒಂದು ಶಬ್ದ, ಒಂದೇ ಒಂದು ಪೋಸ್ಟರ್, ಒಂದೇ ಒಂದು ಫ್ಲೈಯರ್ಸ್, ಒಂದೇ ಒಂದು ಸ್ಟೇಟ್ಮೆಂಟ್ ದೇವಸ್ಥಾನದ ವಿರುದ್ಧ ಯಾರಾದ್ರೂ ಮಾತಾಡಿದಾರ? ದೇವಸ್ಥಾನದ ವಿರುದ್ಧ ಮತ್ತು ಅದರ ವ್ಯಕ್ತಿಗತವಾಗಿ ಕೂಡ ಯಾರ ವಿರುದ್ಧನೂ ಮಾತಾಡಿಲ್ಲ. ಇವರು ನನಗೆ ಮರ್ಯಾದೆ ಕೊಡಿ ಅಂತ ಕೋರ್ಟಿಗೆ ಅರ್ಜಿ ಹಾಕ್ತಾರಲ್ಲ, ನಮಗೆ ಡಿರಾಗೇಷನ್ ಈ ರೀತಿ ಮಾಡೋದ್ರಿಂದಲೇ ಜನ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರದ್ದು ಎಕ್ಸ್ಪೆಕ್ಟೇಷನ್ ಏನಿತ್ತು, ಇವರೇನು ಆ ಪ್ರಭಾವಿ ವ್ಯಕ್ತಿಗಳಿದಾರಲ್ಲ, ರಾಜ್ಯಸಭಾ ಸದಸ್ಯರು, ಅವರೇ ನಿಂತ್ಕೋಬೇಕಾಗಿತ್ತು ಮುಂಚೂಣಿಯಲ್ಲಿ. ಯಾಕೆ ಮೊನ್ನೆ ಯಾರು ಹರೀಶ್ ಭೈರಪ್ಪ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ, ಕೇಳಿದ್ದಾರೆ, ಅದು ಸಾರ್ವಜನಿಕರ ಪ್ರಶ್ನೆ. ಯಾಕೆ ಇವರೇ ಮುಂಚೂಣಿಯಲ್ಲಿ ನಿಂತ್ಕೊಳ್ತಾ ಇಲ್ಲ? ಇವರು ಮುಂಚೂಣಿಯಲ್ಲಿ ನಿಂತ್ಕೊಳ್ಳೋದು ಬಿಡಿ, ಪೀಸ್ಫುಲ್ ಆಗಿ ಶಾಂತಿಯುತವಾಗಿ ನಡೀತಕ್ಕಂತಹ ಪ್ರತಿಭಟನೆಗಳನ್ನೇ ಹಾಕ್ತಾ ಇದ್ದಾರೆ. ಇವರೆಲ್ಲರ ಉದ್ದೇಶ ನೋಡಿ, ಅವ್ರದ್ದು ಚಾಟ್, ಅವ್ರದ್ದು ಮಾತಾಡೋದು, ಅವ್ರದ್ದು ಡಿಸ್ಕಷನ್. ಯೋಗೇಶ್ ಮಾಡಿಲ್ಲ. ಯೋಗೇಶ್ ಅಲ್ಲಿ 2 ದಿನ ಇದ್ದ. ಯೋಗೇಶ್ 2 ದಿನ ಡ್ಯೂಟಿಯಲ್ಲಿದ್ದ. 2 ದಿನದಲ್ಲಿ ಆಗಿರುವಂತ 2 ದಿನದಲ್ಲಿ ಅಂದ್ರೆ ಯಾವ ರೀತಿ ಜನರನ್ನ ದಾರಿಯನ್ನ ತಪ್ಪಿಸ್ತಾ ಇದ್ದಾರೆ ಒಂದು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ಯಾವ ಒಂದು ಕುಟುಂಬ 4,000 ಎಕರೆ ಇದ್ರೂ ಕೂಡ, ಜಾಗ ಇದ್ರೂ ಕೂಡ, ನಾವು ಭೂರಹಿತ ಬಡವ ಅಂತ ಹೇಳಿ ಸರ್ಕಾರದಿಂದ 7 ಎಕರೆ 59 ಸೆಂಟ್ ಅನ್ನ ಫೇಕ್ ಡಾಕ್ಯುಮೆಂಟ್ ಕೊಟ್ಟು ತಮ್ಮ ಹೆಸರಿಗೆ ಮಾಡ್ಕೋತಾರೆ. ಈ ಕುಟುಂಬದ ಬಗ್ಗೆ ಜನಗಳಿಗೆ ಗೊತ್ತಿರಲಿ. ಈಗ ಎಲ್ಲರಿಗೂ ಕೂಡ ಸುಮಾರು ಜನ ನಮ್ಗೆ ಮೆಸೇಜ್ ಹಾಕಿದ್ದಾರೆ, ಸರ್ ಈಗ ನಮ್ಗೆ ಕನ್ಫರ್ಮ್ ಆಯ್ತು ಯಾರು ಮಾಡಿದ್ದಾರೆ, ಸೌಜನ್ಯಾಳನ್ನ ಯಾರು ಕೊಂದಿದ್ದಾರೆ, ನಮಗೆ ಈಗ ಕನ್ಫರ್ಮ್ ಆಯ್ತು. ಅವ್ರು ಮಾಡೇ ಇಲ್ಲ ಅಂತ ಹೇಳಿದ್ರೆ ಬರಬೇಕಾಗಿತ್ತು, ಅಥವಾ ಸುಮ್ಮನಾದ್ರೂ ಕೂತ್ಕೋಬೇಕಾಗಿತ್ತು. ಅದೇ ಡೇಟಿಗೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಕ್ಕೆ ಪರ್ಮಿಷನ್ ಕೋರ್ಟಿಗೆ ಹಾಕಿದ್ದಾರೆ, ತಹಶೀಲ್ದಾರ್ ಅರ್ಜಿ ಕೊಟ್ಟಿದ್ದಾರೆ. ಅದೇ ದಿನಾನೇ ಬೇಕು, ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು 6ನೇ ತಾರೀಕು ನಮ್ದು ಡೆಡ್ ಎಂಡ್. ಕೋರ್ಟ್ ಕೂಡ ಅದನ್ನು ಕನ್ಸಿಡರ್ ಮಾಡಬೇಕಿತ್ತು. ಈಗ ಅದೇ ತಾರೀಕಿಗೆ ಇನ್ನೊಂದು ಅಪ್ಲಿಕೇಶನ್ ಬಂದಾಗ, ಈಗ ಲಾ ಅಂಡ್ ಆರ್ಡರ್ ಫಸ್ಟ್ ಅಪ್ಲಿಕೇಶನ್ ಗ್ರಾಂಟ್ ಆದವನು ಮಾಡಬಹುದ, ಸೆಕೆಂಡ್ ಅಲ್ವಾ? ಈಗ ಗಣಪತಿ ಹಬ್ಬದ್ದು, ಈಗ ನೀವು ಗಣಪತಿ ಹಬ್ಬ ಇದನ್ನು ನಡಿಬೇಕಾದ್ರೆ ಈಗ ಗಲಾಟೆ ಆಗೋದನ್ನ ಇನ್ನೊಂದು ಪ್ರೊಸೆಷನ್, ಇನ್ನೊಂದು ಕಮ್ಯುನಿಟಿ ಇದ್ದ ಪ್ರೊಸೆಷನ್ಗೆ ಪರ್ಮಿಷನ್ ಕೊಡೋದಿಲ್ಲ. ಯಾಕಂದ್ರೆ ಗೊತ್ತಿರ್ತದೆ ಘರ್ಷಣೆ ಆಗುತ್ತೆ ಅಂತ ಗೊತ್ತಿದ್ದೇ ಇರ್ತದೆ, ಹಿಂಗಾಗಿ ಕೊಡೋದಿಲ್ಲ. ಗಲಾಟೆ ಆಗ್ತದೆ ಅಂತ ಹೇಳಿ ಅದು ಮುನ್ನೆಚ್ಚರಿಕೆ ಕ್ರಮ. ಇಲ್ಲಿನೂ ಏನು ಮಾಡಿದ್ದಾರೆ, ತಹಶೀಲ್ದಾರ್ ಆಯ್ತು ಕೊಡೋದಿಲ್ಲ ಅಂತ ಹೇಳಿದ್ದಾರೆ, ಅದ್ರ ಅಗೇನ್ಸ್ಟ್ ಹೋಗಿದ್ದಾರೆ ಕೋರ್ಟಿಗೆ. ಆಮೇಲೆ ಕೊಟ್ಟಂತ ಕಾರಣ ಏನು, ಯಾರೋ ಚಾಟ್ ಮಾಡಿದ್ರು, ಏನು ದೇವಸ್ಥಾನ ಒಡೆಯಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ. ದೇವಸ್ಥಾನದ ಕಡೆ ಹೋಗೋದಕ್ಕೆ ರೂಟ್ ಇವರು ರೂಟು ದೇವಸ್ಥಾನದ ಕಡೆ, ನಮ್ದು ಇರೋದು ದೇವಸ್ಥಾನದಿಂದ ದೂರ. ದೇವಸ್ಥಾನಕ್ಕೂ ಅದಕ್ಕೂ ಆ ರಸ್ತೆಗೂ ಕೂಡ, ಆ ಮ್ಯಾಪಿಗೂ ಕೂಡ ದೇವಸ್ಥಾನಕ್ಕೆ 2-3 ಕಿಲೋಮೀಟರ್ ದೂರ ಇದೆ. ನಮ್ದು ಸ್ಟಾರ್ಟ್ ಆಗೋದೇ 3 ಕಿಲೋಮೀಟರ್ ದೂರದಿಂದ ಸ್ಟಾರ್ಟ್ ಆಗ್ತದೆ, ಎಂಡ್ ಆಗೋದು 15 ಕಿಲೋಮೀಟರ್ಗೆ. ಇವರು ಬೆಳ್ತಂಗಡಿಯಿಂದ ನೇರವಾಗಿ ದೇವಸ್ಥಾನದ ಒಳಗಡೆನೆ ನುಗ್ಗೋರು ಇವರು ಹೇಳ್ತಾರೆ, ಇವರು ಕಲ್ಲು ಹೊಡಿತಾರೆ ಅಂತೇಳಿ. ಹಿಂಗಾಗಿ ನಾನು ಹೇಳ್ತಾ ಇದ್ದೀನಿ,
ಮತ್ತು ನಮ್ಮ ಸಮಿತಿ ಕೂಡ ಆಗ್ರಹ ಮಾಡ್ತದೆ. ಅವನು ಯಾವನು ಚಾಟ್ ಮಾಡಿದ್ದಾನೆ ಅವನ ನಂಬರನ್ನ ಅವನನ್ನ ಮುಂದೆ ಹಾಜರುಪಡಿಸಬೇಕು. ಪೊಲೀಸರು ಅರೆಸ್ಟ್ ಮಾಡಬೇಕು. ಒಂದ್ ವೇಳೆ ಅವನು ಸಿಗಲಿಲ್ಲ ಅಂದ್ರೆ ಅರ್ಜಿದಾರನನ್ನು ಕೂಡ ಅರೆಸ್ಟ್ ಮಾಡಬೇಕು. ಆನಂತರ ನಾನು ಇದೊಂದು ಬಹಳ ಇಂಪಾರ್ಟೆಂಟ್ ಇದು. ಇವನು ಯಾರು ಧನಕೀರ್ತಿ ಜೈನ್ ಅಂತ ಹೇಳಿದ್ರೆ, ಈ ಆನೆ ಮಾವುತನ ಪ್ರಕರಣದಲ್ಲಿ ಡೆಡ್ ಬಾಡಿ ಬಿದ್ದಾಗ ಡಾಗ್ ಸ್ಕ್ವಾಡ್ ಬರ್ತದೆ. ಆ ಡಾಗ್ ಸ್ಕ್ವಾಡ್ ಒಬ್ಬನ ಮನೆಗೆ ಹೋಗುತ್ತೆ, ಒಂದು ನಾಯಿ. ಅದು ಈ ಧನಕೀರ್ತಿ ಜೈನ್ ಅನ್ನೋ ಮನೆಗೆ ಹೋಗುತ್ತೆ. ಯಾವಾಗ ಧನಕೀರ್ತಿ ಜೈನ್ ಮನೆಗೆ ಹೋಗುತ್ತೆ ಅವಾಗ ಯಾವುದೇ ಎನ್ಕ್ವೈರಿನೂ ಕೂಡ ಮಾಡುವುದಿಲ್ಲ. ಡಾಗ್ ಸ್ಕ್ವಾಡ್ನೇ ವಾಪಸ್ ಕಳಿಸ್ಬಿಡ್ತಾರೆ. ಅವನೇ ಅರ್ಜಿ ಹಾಕಿದ್ದು, ಹೋರಾಟ ನಿಲ್ಲಿಸಬೇಕು ಅಂತ ಅರ್ಜಿ ಹಾಕಿದ್ದು ಅವನಂತಂದ್ರೆ ಅವನ ಕಡೆ ಹತ್ರ ಹಾಕ್ತಿರ್ತಾರೆ. ಅವ್ರ ಛಲ ಅಲ್ಲ. ಆ ನಂತರ ಇದೇ ವ್ಯಕ್ತಿ ನಾನು ಎಲ್ಲರ ಗಮನಕ್ಕೂ ತರ್ತಾ ಇದ್ದೀನಿ, ತಹಶೀಲ್ದಾರ್ ಬೆಳ್ತಂಗಡಿ ಅವ್ರ ಗಮನಕ್ಕೂ ತರ್ತಾ ಇದ್ದೀನಿ, PDO ಗಮನಕ್ಕೂ ತರ್ತಾ ಇದ್ದೀನಿ. ಆ ನಾರಾಯಣನ ಜಾಗ ಏನಿದೆಯಲ್ಲ ಅದು RTA ನಲ್ಲಿ ಏನಿತ್ತು, ಮುಂಚೆ ಇದ್ದಿದ್ದು ನಾರಾಯಣನ ಹೆಸರಿನಲ್ಲೇ. ಈಗ ಅದನ್ನು ಚೇಂಜ್ ಮಾಡಿ ಇವರ ಬಡ್ಡಿ ಪೂಜಾರ ಹೆಸರು ಹಾಕೊಂಡಿದ್ದಾರೆ. ಆದರೆ ಬ್ರಾಕೆಟ್ ನಲ್ಲಿ ನಾರಾಯಣ ಅಂತ ಇದೆ. ಅದನ್ನ ಡಿಲೀಟ್ ಮಾಡಿಸಿ ಅಂತ ಇದೇ ಧನಕೀರ್ತಿ ಜೈನ್ ಒದ್ದಾಡ್ತಾ ಇದ್ದಾನೆ. ಈಗ PDO ಮೇಲೆ ಒತ್ತಡ ಹಾಕ್ತಾ ಇದ್ದಾನೆ, ತಹಶೀಲ್ದಾರ್ ಮೇಲೆ ಒತ್ತಡ ಹಾಕ್ತಾ ಇದ್ದಾನೆ. ಆಕ್ಚುಲಿ ಅದು ಸರ್ಕಾರಿ ಜಾಗೆ ನಾರಾಯಣ ಮಾವುತನ ಫ್ಯಾಮಿಲಿ ಹೋಗಿದ್ದದು. ಈಗ ಇವರು ಒತ್ತಡ ಹಾಕಿ ಮಾಡ್ತಾ ಇದ್ದಾರೆ. ಆ ರೀತಿ ಏನಾದರೂ ಆದ್ರೆ ಎಲ್ಲರೂ ಕೂಡ ಬೆಲೆ ತರಬೇಕಾಗುತ್ತೆ. ಆ ಅಧಿಕಾರಿಗಳು, ರೆವೆನ್ಯೂ ಆಫೀಸರ್ಸ್, ಗ್ರಾಮ ಪಂಚಾಯತಿ ಅಧಿಕಾರಿಗಳು ಎಲ್ಲರೂ ಕೂಡ ನೀವು ಬೆಲೆ ತರಬೇಕಾಗುತ್ತೆ. ಇವನು ಪ್ರತಿದಿನ ಹೋಗ್ತಾನೆ, ಕುಂದಿರ್ತಾನಲ್ಲಿ ಚೇಂಜ್ ಮಾಡಿ, ಅದನ್ನ ಚೇಂಜ್ ಮಾಡಿ. ಇವನು ಹೇಳಿದ ತಕ್ಷಣ ಚೇಂಜ್ ಆಗುತ್ತಾ? ಒಬ್ಬರ ಜಾಗ ಚೇಂಜ್ ಮಾಡಿಸ್ಬಿಡ್ಬೇಕು. ಇವರು ನಾರಾಯಣನ ಹೆಸರು ತೆಗಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಧನಕೀರ್ತಿ ಜೈನ್ ಅವರು. ಇವನ ಮಗನೇ ಈ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್. ಒಬ್ಬೊಬ್ರು ಕೂಡ ನಾನು ಇನ್ನೊಂದು ಕೇಳ್ತೇನೆ ಸರ್, ಈ ರಾಜ್ಯದಲ್ಲಿ ಸೆನ್ ಅನ್ನೋದು ಸೈಬರ್ ಸಪರೇಟ್ ಸೆಲ್ ಇದೆಯಲ್ಲ, ಸತ್ ಹೋಗಿದೆಯಾ? ಈ SKDRDP ಪ್ರತಿಯೊಬ್ಬರಿಗೂ ಕೂಡ ಏನು ಆದೇಶ ಕೊಟ್ಟಿದ್ದಾರೆ? ಈಗಂದ್ರೆ ಜನ ದುಡ್ಡು ಕಟ್ತಾ ಇಲ್ಲ, ಜನ ಉಗಿದ್ ಕ್ಯಾಕರ್ಸ್ ಉಗಿದ್ ಕಳಿಸ್ತಾ ಇದ್ದಾರೆ. ಈ ವೀರೇಂದ್ರ ಜೈನ್ ಅಂದ್ಕೊಳ್ಳೆ ಕ್ಯಾಕರ್ಸ್ ಉಗಿದ್ ಕಳಿಸ್ತಾ ಇದ್ದಾರೆ. ಈಗ ಏನ್ ಮಾಡ್ತಾ ಇದ್ದಾರೆ, ಆ ಬಡ್ಡಿ ವಸೂಲಿ ಮಾಡೋರನ್ನ ಒಬ್ಬೊಬ್ಬರಿಗೆ 15 ಫೇಕ್ ಅಕೌಂಟ್ ಮಾಡೋಕೆ ಹೇಳಿದ್ದಾರೆ. ಇಡೀ ರಾಜ್ಯಾದ್ಯಂತ 6 ಲಕ್ಷಕ್ಕಿಂತಲೂ ಜಾಸ್ತಿ ಫೇಕ್ ಅಕೌಂಟ್ ಮಾಡಿ ನಮಗೆ ಕಮೆಂಟ್ ಹಾಕೋದು, ಸೌಜನ್ಯ ಹೋರಾಟದ ವಿರುದ್ಧ ಕಮೆಂಟ್. ಅದೇ ಕೆಲಸ ಅವರು. ಅದಕ್ಕೋಸ್ಕರನೇ ಸಂಬಳ ಕೊಡ್ತಾ ಇದ್ದಾರೆ. ಆಯ್ತಪ್ಪ, ನೀವು ಜನ ಉಗಿತಾ ಇದಾರಲ್ಲ ಮುಖಕ್ಕೆ, ಆಯ್ತು ಬೇಡ, ನೀವು ಫೇಕ್ ಅಕೌಂಟ್ ಮಾಡಿ ಸೌಜನ್ಯ ಹೋರಾಟದ ವಿಡಿಯೋ ಬಂದ್ರೆ ಅದಕ್ಕೆ ಹೋಗಿರಿ ಅಂತ. ಈ ಸೈಬರ್ ಕ್ರೈಮ್ ನವ್ರು ಏನ್ ಸತ್ತಿದಾರ? ಸೈಬರ್ ಕ್ರೈಮ್ ಸೆಲ್ ಇದೆಯಲ್ಲ ರಾಜ್ಯದಲ್ಲಿ, ಸತ್ತಿದಾರ? ಹಾ, ಸೌಜನ್ಯ ಹೋರಾಟದ ವಿರುದ್ಧ. ಆಮೇಲೆ ಇವರು ಯೋಜನೆ, ಅಭಿವೃದ್ಧಿ ಯೋಜನೆ, ಗ್ರಾಮಾಭಿವೃದ್ಧಿ ಯೋಜನೆ, ಅವ್ರ ಯೋಜನೆ ಕೆಲಸ ಏನು? ಸೌಜನ್ಯ ಪ್ರತಿ ಸಾರಿನೂ ಕೂಡ ಅದನ್ನ ಸೌಜನ್ಯ ಹೋರಾಟದ ವಿರುದ್ಧನೇ ಬಳಸ್ಕೊಳ್ತಾ ಬಂದಿದ್ದಾರೆ. ಅದಕ್ಕೋಸ್ಕರನೇ ಇವರು ಸಂಘಟನೆಗಳನ್ನ ಮಾಡಿದ್ದು. ಈ ಹಿಂದೆನೂ ಕೂಡ 1900 ಯಾವಾಗ ಈ ವೇದವಲ್ಲಿ ಪ್ರಕರಣ, ಪದ್ಮಲತಾ ಪ್ರಕರಣ ಶುರು ಆಯಿತು, ಅವಾಗ ಅದನ್ನು ತಡೆಗಟ್ಟುವುದಕ್ಕೋಸ್ಕರನೇ ಯೋಜನೆ ಅಂತ ಹೆಸರಿನಲ್ಲಿ ಅಪಪ್ರಚಾರ ಮಾಡೋದು. ಅಯ್ಯೋ ಹೋಗ್ಬೇಡಿ ಹೋರಾಟಕ್ಕೆ, ಯಾವ್ದಾದ್ರು ಸಂಘ ಸಂಸ್ಥೆಗಳು ಬಂದ್ರೆ ಹೋಗ್ಬೇಡ್ರಿ, ಅದು ದೇವಸ್ಥಾನಕ್ಕೆ ಅಪಚಾರ. ಇನ್ನೊಂದು ಸರ್, ಇವ್ರೀಗ ಸೌಜನ್ಯನಿಗೆ ನ್ಯಾಯ ಬೇಕು ಅಂತ ಹೇಳಲ್ಲ. ಕೋರ್ಟ್ ಆರ್ಡರ್ ಆದ ಎಕ್ವಿಟಲ್ ಕಮಿಟಿಯನ್ನು ಒಂದು ದಿನ ಇವರು ಡಿಮಾಂಡ್ ಮಾಡಲ್ಲ. ಒಂದೇ ಒಂದು ಡಿಮಾಂಡ್ ಮಾಡಲ್ಲ. ಅವನೇ ಸರಿ, ಅವ ಒಂದು ದಿನ ಇದ್ದಿದ್ದು, ಅವನ ಇನ್ವೆಸ್ಟಿಗೇಷನ್ 2 ದಿನ, ಒಂದು ದಿನ ಯಾವುದೇ ಒಂದು ಡಿಮಾಂಡ್ ಇಲ್ಲ. ಅದಕ್ಕೆ ಈಗ ಕೊನೆ ಇದಕ್ಕೆ ಬರೋಣ. ನಿನ್ನೆ ರಾತ್ರಿವರೆಗೂ ಕೂಡ ಚರ್ಚೆ ಆಯಿತು. ಯಾಕಂತ ಹೇಳಿದ್ರೆ ನಿನ್ನೆ ನಾನು ಹೇಳಿದ್ದು ಕೋರ್ಟ್ನಲ್ಲಿ, ಕಲಾಪ್ನಲ್ಲಿ ಏನು ಚರ್ಚೆ ಆಗಿತ್ತು ಅದು ಹೇಳಿದೆ. ಆದರೆ ಅರ್ಧ ಗಂಟೆ 1 ಗಂಟೆ ಒಳಗಡೆ ಪೂರ್ತಿಯಾಗಿ ಅದನ್ನ ಇನ್ನು ಚಾಟಿಂಗ್ ಅದು ಕೊಟ್ಟು, ಯಾವಾಗ ನ್ಯಾಯಮೂರ್ತಿಗಳು ಇಲ್ಲ ಅಂತ ಹೇಳಿದ್ರು, ಹಿಂಗಾಗಿ ಮತ್ತೆ ಒಂದ್ ಸೆಕೆಂಡ್ ಅದನ್ನ ಚಾಟಿಂಗ್ ಕೊಟ್ಟು ಅದು ವಿಡಿಯೋನು ಕೂಡ ಬರಲಾರ್ದಂಗೆ ಮಾಡಿದ್ದಾರೆ. ವಿಡಿಯೋ ಇದ್ರೆ ಅದನ್ನ ಹಾಕ್ಬೇಕಲ್ಲ. ಹೈಕೋರ್ಟ್ ಯಾರು ಹೇಳ್ದಂಗೆ ಕೇಳ್ತಾ ಇದ್ದೀರಿ ನೀವು? ಹೈಕೋರ್ಟ್ ಆ ನಂತರ ಆ ಜಸ್ಟಿಸ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಗಲ್ಲಿಗೇರಿಸ್ತೀನಿ ಅಂತ ಹೇಳಿದ್ದು ವಿಡಿಯೋನು ಕೂಡ ನಾವು RTI ನಲ್ಲಿ ಕೇಳಿದ್ವಿ, ಕೊಡ್ಲೇ ಇಲ್ಲ. ಯಾಕೆ ಕೊಡಲ್ಲ? ನಿನ್ನೆ ಆಗಿದಂತನೂ ಕೂಡ ಸ್ವತಃ ನಾವು ಗೌರವ ಇಟ್ಕೊಂಡು ನಾನು ಹೇಳ್ತಾ ಇದ್ದೆ, ನ್ಯಾಯಮೂರ್ತಿಗಳು ಒಳ್ಳೆ ನಿರ್ಧಾರವನ್ನು ತಗೊಂಡಿದ್ದಾರೆ. ಆ ನಂತರ ನಾನು ಇಮಿಡಿಯೇಟ್ ಕೆಲವರು ಹೇಳಿದ್ರು ಅದನ್ನು ಡಿಲೀಟ್ ಮಾಡಿಬಿಟ್ಟು, ನೀವು ಮಾತಾಡಿದ್ದನ್ನ ಲೈವ್ ಅಲ್ಲಿ ಹೇಳಿ ಡಿಲೀಟ್ ಮಾಡಿಬಿಟ್ಟು. ನಾನು ಬೇಕು ಅಂತ ಡಿಲೀಟ್ ಮಾಡಿಲ್ಲ, ದಯವಿಟ್ಟು ಎಲ್ಲರೂ ಕೂಡ ಗಮನಿಸಿ. ಯಾಕಂತ ಹೇಳಿದ್ರೆ ನಾನೇನಾದ್ರೂ ತಪ್ಪು ಸುಳ್ಳು ಹೇಳಿದ್ರೆ ಅಯ್ಯೋ ಏನೋ ಮಿಸ್ಟೇಕ್ ಆಯಿತು ಅಂತ ಡಿಲೀಟ್ ಮಾಡಬಹುದಾಗಿತ್ತು. ಬಟ್ ಈ ಪೂರ್ತಿಯಾದಂತಹ ವಿಷಯವನ್ನ ಸಾರ್ವಜನಿಕವಾಗಿ ನಾವು ಏನೇನಾಗುತ್ತೆ ಯಥಾವತ್ತಾಗಿನೇ ಸಾರ್ವಜನಿಕರ ಗಮನಕ್ಕೆ ತರ್ತೀನಿ. ಈ ಒಂದು ಕ್ಲಾರಿಫಿಕೇಶನ್ ಕೊಟ್ಟ ಮೇಲೆ ನಿನ್ನೆ ಮಾಡಿದಂತಹ ಏನನ್ನೊಂದು ಲೈವ್ ಅಲ್ಲಿ ಹೇಳಿದೆ ಅದನ್ನು ಡಿಲೀಟ್ ಮಾಡ್ತೀನಿ. ನಾಳೆ ಯಾವುದೇ ಹೋರಾಟ ಇರುವುದಿಲ್ಲ.
ಆದರೆ ಹೋರಾಟ ನಿಂತಿಲ್ಲ. ನ್ಯಾಯಾಲಯದಲ್ಲಿನೂ ಕೂಡ ಈಗ ಅದು ನಮ್ಮ ತಾತ್ಕಾಲಿಕ ತಡೆ ಆಜ್ಞೆ ಇಷ್ಟೇ ಹೊರತು ಇದೇನು ಕ್ಯಾನ್ಸಲ್ ಆಗಿಲ್ಲ. ಈಗ ನ್ಯಾಯಾಲಯದ ಪ್ರಕ್ರಿಯೆ ಕಾನೂನಿನ ಹೋರಾಟವನ್ನು ಗಮನಿಸಿ ತಕ್ಷಣನೇ ಮತ್ತೆ ನಾವು ನಿರ್ಧಾರ ಮಾಡ್ತೀವಿ. ಆಗುದೆಲ್ಲ ಒಳ್ಳೆಯದಕ್ಕೆ. ದಯವಿಟ್ಟು ಯಾರು ಕೂಡ ಇದರಿಂದ ನಮ್ಮ ಸೌಜನ್ಯ ಹೋರಾಟಗಾರರಾಗ್ಲಿ ಅಥವಾ ಸಾರ್ವಜನಿಕರಾಗ್ಲಿ ಅವರು ಇನ್ನೊಂದು ಪ್ರತಿಭಟನೆ ರೆಡಿ ಆಗ್ಲಿ, ಅಪ್ಲಿಕೇಶನ್ ರೆಡಿ ಮಾಡ್ಕೊಂಡು ಡೇಟ್ ಒಂದು ಮಾತ್ರ ನಮ್ದು ಡೇಟ್ ಅವ್ರದ್ದು ಸಿಂಕ್ ಆದ್ರೆ ಆಯ್ತು ಅಷ್ಟೇ. ಅದನ್ನೇ ಈಗ ಜನಗಳಿಗೆ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಜನಗಳಿಗೆ ಕನ್ಫರ್ಮ್ ಆಗಿಬಿಟ್ಟಿದೆ ಯಾರು ಮಾಡಿದ್ದಾರೆ, ಯಾರು ಕೊಲೆಗಳವರು, ಯಾಕೆ ಅತ್ಯಾಚಾರಿಗಳು ಅಂತ ಕನ್ಫರ್ಮ್ ಆಗಿಬಿಟ್ಟಿದೆ. ಮುಂದೆ ಬರುವಂತ ಏನು ಹೋರಾಟ ನಿಗದಿ ಮಾಡ್ತೇವೆ, ದಯವಿಟ್ಟು ಸಾರ್ವಜನಿಕರು ನೀವು ಅರ್ಥ ಮಾಡ್ಕೊಳ್ಳಿ. ಸುಳ್ಳುಗಳು, ಇವರು ಹೇಳ್ತಾ ಇರುವಂತ ಸುಳ್ಳುಗಳ ಅಪಪ್ರಚಾರಗಳನ್ನ ಅರ್ಥ ಮಾಡ್ಕೊಳ್ಳಿ. ಆ ನಂತರ ಎಲ್ಲಾ ನಮ್ಮ ಈ ಹೋರಾಟದ ಹಿತೈಷಿಗಳಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಸರ್. ಈಗ ಒಬ್ಬರು ಇಬ್ರು ಬರೋರು 10 ಜನ ಬರೋದಕ್ಕೆ ರೆಡಿಯಾಗಿದ್ದಾರೆ. ದಯವಿಟ್ಟು ಆ ದಿನದ ಸಲುವಾಗಿ ತಾವು ಕಾಯಿರಿ. ಸೌಜನ್ಯಳ ತಾಯಿ ಮತ್ತು ನಮ್ಮ ಹೋರಾಟದ ನಾಯಕರಾದಂತಹ, ನಮ್ಮೆಲ್ಲರ ನಾಯಕರಾದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಏನೋ ಒಂದು ಕರೆಯನ್ನು ಕೊಡ್ತಾರೆ. ಯಾಕಂದ್ರೆ ನಾವು ಅಡ್ವೊಕೇಟ್ ಮಾತುಗಳನ್ನ ಮತ್ತು ನ್ಯಾಯಾಲಯಕ್ಕೆ ನಾವು ಗೌರವನ ಕೊಡ್ಲೇಬೇಕಾಗುತ್ತೆ. ಎಷ್ಟೋ ಜನ ಹೇಳಿದ್ರು ಸರ್, ಕೋರ್ಟ್ಗೆ ಏನ್ ಆಯ್ತು ನಾವು ಮಾಡೇ ಬಿಡ್ತೀವಿ ಅಂತ ಬರಕ್ ರೆಡಿ ಆಗಿದ್ರು. ಸುಮಾರು ಜನ ರೆಡಿ ಆಗಿದ್ರು. ಅದಕ್ಕೆ ನಾವು ಹೇಳಿದ್ವಿ, ಮಹೇಶ್ ಶೆಟ್ಟರು ಕೂಡ ಹೇಳಿದ್ರು, ಇಲ್ಲ ನಾವು ಏನೇ ಆದ್ರೂ ಕೂಡ ನ್ಯಾಯಾಲಯವನ್ನ ಗೌರವಿಸಲೇಬೇಕು. ಮತ್ತು ಒಂದು ತಿಳ್ಕೊಳ್ಳಿ, ಇವರು ಶಾಂತಿಯನ್ನ ಹದಗೆಡಿಸೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಮ್ಮ ಜಿದ್ದು ಕೂಡ ಅದೇ, ನಮ್ಮ ಇಚ್ಛೆನೂ ಕೂಡ ಇರುವುದು ಏನಂತ ಹೇಳಿದ್ರೆ ಸೌಜನ್ಯಾಳಿಗೆ ನ್ಯಾಯ ಶಾಂತಿಯುತವಾಗಿನೇ ಸಿಗಬೇಕು. ಅದು ನಮ್ಮ, ಇಲ್ಲಾಂದ್ರೆ ಗಲಾಟೆ ಮಾಡೋದಂದ್ರೆ ಯಾವಾಗ ಆಗ್ಬಿಡ್ತಿತ್ತು ಸರ್. ಅಲ್ಲ, ಇವರು ಈ ತರ ಪ್ರವೋಕ್ ಮಾಡ್ತಾನೆ ಬೇಕು. ನಮ್ಮ ಸುಮಾರು ಮಾಡಿದ್ದಾರೆ ಪ್ರವೋಕು, ಬಹಳಷ್ಟು ಸಾರಿ ಪ್ರವೋಕ್ ಮಾಡ್ತಾರೆ. ಸುಖ ಸುಮ್ಮನೆ ಕೆಟ್ಟದಾಗ ಬೈತಾರೆ, ಮನೆಯವರಿಗೆ ಬಯಸ್ತಾರೆ, ಎಲ್ಲರಿಗೂ ಬಯಸ್ತಾರೆ, ಪ್ರವೋಕ್ ಮಾಡಕ್ ನೋಡ್ತಾ ಇದ್ದಾರೆ. ಆದ್ರೆ ಶಾಂತಿಯುತವಾಗಿಲೇನೆ ಹೋರಾಟ ನಡಿಬೇಕನ್ನೋದು ನಮ್ದು ಉದ್ದೇಶ, ಈ ಹೋರಾಟದ ಉದ್ದೇಶ. ಸೌಜನ್ಯಾಳ ಇಚ್ಛೆನೂ ಕೂಡ ಅದೇ, ನನಗೆ ನೀವು ಶಾಂತಿ ರೀತಿಯಿಂದ ನನಗೆ ನ್ಯಾಯ ಕೊಡಿಸಿ ಅಂತ ಆ ಮಗುವಿನ ಇಚ್ಛೆ ಆಗಿದೆ. ಹಿಂಗಾಗಿ ನಾವು ಎಲ್ಲೂ ಕೂಡ ಕಾನೂನಿನ ಆಜ್ಞೆಯನ್ನ ಮೀರ್ತಾ ಇಲ್ಲ. ಹೀಗಾಗಿ ಏನು ತಡೆ ಆಜ್ಞೆ ಕೊಟ್ಟಿದೆ, ಕಾನೂನಿಗೆ ಗೌರವವನ್ನು ಕೊಟ್ಟು, ಮಾನ್ಯ ನ್ಯಾಯಾಲಯಕ್ಕೂ ಕೂಡ ಗೌರವವನ್ನು ಕೊಟ್ಟು ಮುಂದಿನ ಆದೇಶದವರೆಗೆ ಕಾಯ್ದು ಅದರ ನಂತರ ಒಂದು ದಿನ